ಕೊಂದ್ರಿ ಈ ಡಾನ್ಸ್ ಒಳಗ ಈ ಒಂದ್ ದೊಡ್ಡ ಪ್ರತಿಭೆ ಐತಿ. ಹೌದು. ಎಷ್ಟು ದೊಡ್ಡದೈತಿ ನೋಡ್ರಿ ಇದು. ಪುಟ್ಟಿ ಎಷ್ಟನೇ ಕ್ಲಾಸ್ ಹೋಗ್ತಿ ಮನಿ? ಎರಡನೇ ತರಗತಿ. ಎಷ್ಟನೇತ? ಎರಡನೇ ತರಗತಿ. ಎರಡನೇ ಕ್ಲಾಸ್ ಹುಡುಗಿ ಎರಡನೇ ಕ್ಲಾಸ್ ಹುಡುಗಿ ನೋಡ್ರಿ. ಈ ಎಲ್ಲಾ ಮಕ್ಕಳಿಗೂ ನಿಮ್ ಮಕ್ಳೇನದಾವ ಎಲ್ಲರಿಗೂ ಇನ್ಸ್ಪೈರ್ ಇವಳು. ಒಂದ್ಸರಿ ಜೋರಾದ ಚಪ್ಪಾಳೆ ಬರ್ಲಿ ಸಣ್ಣ ಹುಡುಗಿಗೆ. ಎಷ್ಟರ ಮಟ್ಟಿಗೆ ಅದೆಲ್ಲ ಸ್ಟಂಟ್ ಎಲ್ಲ ಮಾಡಿದ್ರಾ? ಬರ್ರಿ ಒಂದೇ ನಿಮಿಷ. ಇವ್ರನ್ನೆಲ್ಲ ಅಣ್ಣ ನೀ ಹೇಳ್ದಿ ಇಷ್ಟು ಸಣ್ಣ ಮಕ್ಕಳು ಯಾವ ತರ ಡ್ಯಾನ್ಸ್ ಮಾಡ್ತಾರಂತ. ಹೌದು. ಇದೆಲ್ಲ ಸಣ್ಣ ಮಕ್ಕಳನ್ನ ಈ ತರ ಡ್ಯಾನ್ಸ್ ಮಾಡಬೇಕು. ಈ ಹೆಣ್ಣು ಅಂದ್ರೆ ದೇವಿ ರೂಪ ಅನ್ನೋದು ಎಲ್ಲರಿಗೂ ಗೊತ್ತ. ಹೌದು. ಆ ರೂಪನ ತೋರ್ಸ್ಕೊಟ್ಟವ್ರು ಬೇರೆ ಯಾರು ಅಲ್ಲ, ನಮ್ಮ ವಿ.ಕೆ. ಮಾಸ್ಟರ್ ಅಂತೇಳಿ. ವಿಜಯ್ ಮಾಸ್ಟರ್ ಇವ್ರ ಮಹಾಲಿಂಗಪುರದವ್ರ. ನನ್ನ ಲಾವಣ್ಯ ಸಾಂಗ್ನ್ಯಾಗ ಇವ್ರು ಎಲ್ಲರೂ ಆಲ್ಮೋಸ್ಟ್ ಎಲ್ಲರೂ ಕೂಡ ಡ್ಯಾನ್ಸ್ ಮಾಡ್ಯಾರ. ಅದ ಲಾವಣ್ಯ ಸಾಂಗ್ ಸಕ್ಸಸ್ ಆಗ್ಬೇಕಂದ್ರೆ ಇನ್ನೊಂದು 2-3 ಮಿಲಿಯನ್ ಹೋದ್ರೆ 100 ಮಿಲಿಯನ್ ಕ್ರಾಸ್ ಆಗತ್ತೆ. ಸಕ್ಸಸ್ ಆಗ್ಬೇಕಂದ್ರೆ ಎಲ್ಲಾ ಇಷ್ಟ ದಿನ ದೊಡ್ಡವ್ರನ್ನ ಹಾಕೊಂಡು ಎಲ್ಲಾರು ಮಾಡ್ಯಾರ, ನಾವು ಮಾಡಿದ್ವಿ. ಬಟ್ ಒಂದು ಸಣ್ಣ ಹುಡುಗರ್ನ ಹಾಕೊಂಡ್ ಮಾಡ್ರಿ ಹೆಂಗಿರ್ಬೋದು ಅಂತೇಳಿ ಒಂದು ಕಲ್ಪನೆ ಒಳಗ ನಮ್ಮ ವಿಜಯ್ ಮಾಸ್ಟರ್ ಸಿಕ್ಕರು, ಬಾಳ ಚಂದ ಮಾಡಿಕೊಟ್ರು. ಈ ಸಣ್ಣ ಹುಡುಗರ ಆಶೀರ್ವಾದನ ಅದು 100 ಮಿಲಿಯನ್ ಕ್ರಾಸ್ ಆಗೈತೆ ಅಂತ ಹೇಳ್ಬೋದು. ಚಪ್ಪಾಳೆ ಬರ್ಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಪುಟ್ಟಿ. ಏನ್ ಹೆಸರು ನಿಂದ? ಸಮೃದ್ಧಿ. ಏನ್ ಅನ್ಸೌತೈತಿ ಎಲ್ಲ ಜನ ನೋಡಿ? ಚೆನ್ನಾಗೈತೆ. ಏನ್ ಗೊತ್ತಿಲ್ಲ ಅಂತಂದ್ರೆ ನೋಡ್ರಿ, ಇಷ್ಟೊಂದು ಧೈರ್ಯದಿಂದ ಒಂದು ವೇದಿಕೆ ಮೇಲೆ ಬಂದು ಸಮೃದ್ಧಿ ಎಷ್ಟು ಅದ್ಭುತವಾಗಿ ಡಾನ್ಸ್ ಮಾಡೋ. ಸಮೃದ್ಧಿ ದೌಡ್ ಅಭಿವೃದ್ಧಿ ಆಗವ. ನಾ ಏನೋ ಹೇಳ್ತಿ ಅಂತ ಬರ್ತಿ ಅಂದ್ರ ನೀ ನೋಡ್ರ ಆಕಿ ಪಾಪ. ಅದು ಕಾಂಪ್ಲಿಮೆಂಟ್ರಿ. ಓಕೆನಾ? ಬಲಿ ಜೋರ ಚಪ್ಪಾಳೆ ಮಾಡ. ಈಗ ಬಾಲನ ಹತ್ರ ಆಡಾಡ್ಸಲ್ವಾ? ದಯವಿಟ್ಟು ಹಿಂಗೆ ಕೂತ್ಕೊಳ್ಳಿ. ಬಹಳ ಜನ ಇಷ್ಟು ಹಿಂಗೆ ಇರಪ್ಪ. ದಯವಿಟ್ಟು ಹಿಂಗಿದ್ರೆ ಅವನ ಖಂಡಿತ ಆಡಿಸ್ತೀನಿ. ಇನ್ನು 10 ಹಾಡು ಆಡಿಸ್ರಿ ಬಾಲನ ಹತ್ರ. ತಲೆ ಕೆಡಿಸ್ಕೊಬೇಡ್ರಿ. ಎಸ್, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈಗ ನಮ್ಮ ಬಾಲವಣ್ಣನ ಧ್ವನಿಯಲ್ಲಿ ಕೇಳಿ ಒಂದು ಅದ್ಭುತವಾದ ಹಾಡು. ಇವ್ರದ್ದೇನ್ ಕಷ್ಟ ಕೇಳಿ. ಒಬ್ರು ಯಾರ ಹೇಳ್ರಿ, ಎದ್ದು ನಿಂತ್ಕೊಂಡು ಹೇಳು. ಒಬ್ರು ಯಾರು ಹೇಳ್ರಿ, ನಿಮ್ ಪರವಾಗಿಲ್ಲ. ಮತ್ ಹಿಂದಾಡೆ ನೀವು ಕೂಗಂಗಿಲ್ಲ. ಅಲ್ಲ, ನೀ ಹತ್ರಕ್ಕೆ ಬರ್ಬೇಡ ಅಂತ ಹೇಳಿಲ್ಲ ನೀವು. ಅಲ್ಲೇ ತಗೊಂಡ್ ಹೇಳ. ಅಲ್ಲೇ ತಗೊಂಡು ಹೇಳ. ಜೋರಾಗಿ ಹೇಳ. ಸಾಹಿತ್ಯಗಾರ ಅದಿರ್ಲಿ ಮರ, ಹೋಗಿರ್ಲಿ. ಇದು ಹೇಳ, ಏನ್ ಮಾಡ್ಬೇಕೀಗ? ಯಾವ ಸಾಂಗ್ ಆಡಿಸ್ಬೇಕು? ಫೀಲಿಂಗ್ ಸಾಂಗ್ ಬೇಕಂತ ಕೇಳುವಾಗ ಖುಷಿ ಆಗ್ತದ. ಎಲ್ಲ ಅವರು ನಮ್ಮ ಸಾಹಿತ್ಯಗಾರ ಎಲ್ಲೋ ಸುರಪುರ ಅಂತ ಹೇಳಿ. ಹೌದಾ? ತುಂಬಾ ಚೆನ್ನಾಗಿ ಹಾಡ ಬರೀತಾರ. ಸೂಪರ್. ಆದ್ರೂ ಈ ಪ್ರೇಕ್ಷಕರದ ಒಂದು ಒಪಿನಿಯನ್ ತಗೊಂಡು ಹಾಡ್ತಾ ಇದಿಲ್ಲ, ಅದು ಬಹಳ ಗ್ರೇಟ್. ಅದರಲ್ಲೂ ನಿನ್ನ ಪ್ರೇಕ್ಷಕರು ಹೆಂಗಿದಾರೆ ಅಂತಂದ್ರೆ ನಿಮ್ಮ ಸಾಹಿತ್ಯಗಾರ ಅದಾರ, ನಿಮ್ ಫ್ರೆಂಡ್ ಸರ್ಕಲ್ ಅದ, ನೀವು ನೋಡಿರ್ತಕ್ಕಂತಹ ಎಲ್ಲ ಬಳಗ. ಯಾದಗಿರಿ ಭಾಗದಾಗ, ಯಾದಗಿರಿ ಜಿಲ್ಲೆದೊಳಗಾತು, ರಾಯಚೂರು ಜಿಲ್ಲೆದೊಳಗಾತು ಒಂದಿಷ್ಟು ಕಲಾವಿದರದಾರ, ಸಾಹಿತ್ಯಗಾರರ. ಭಾರಿ ಸಾಹಿತ್ಯಗಳನ್ನ ಬರೆದ ನನಗೆ ಎಷ್ಟೋ, ನಾ 2000 ಹಾಡ ಹಾಡಿದ್ರೊಳಗ ಒಂದ್ 500 ಸಾಂಗ್ ನಮ್ಮ ಈ ಕಡೆ ಭಾಗದ ಹುಡುಗರ ಬರೆದು ಕೊಟ್ಟದ ಹಾಡುಗಳು. ಬಾಳ ಬಾರಿ ಸಾಹಿತ್ಯ ಬರೀತಾರೆ ಎಲ್ಲರೂ ಕೂಡ. ಅದ್ಭುತ ಅನಿಸ್ತದ. ಆಮೇಲೆ ಇನ್ನೊಂದೇನಂದ್ರೆ ಉತ್ತರ ಕರ್ನಾಟಕ ನಮ್ಮ ಏನ್ ಬೆಂಗಳೂರು ಮೈಸೂರು ಕಲಾವಿದರು ಏನಿದಾರಲ್ಲ, ಅವ್ರು ಒಂದ್ ಹೊತ್ತಿನ ಗಂಜಿ ಕುಡಿಬೇಕು, ಒಂದ್ ಹೊತ್ತಿನ ಊಟ ಮಾಡ್ಬೇಕು ಅಂತಂದ್ರ ಅದಕ್ಕೆ ನಮ್ಮ ಉತ್ತರ ಕರ್ನಾಟಕನ ಕಾರಣ. ಉತ್ತರ ಕರ್ನಾಟಕದವರು ಕಲಾವಿದರನ್ನ ಬೆಳೆಸ್ತಾ ಇರ್ತಕ್ಕಂತ ಏನ್ ಇದು ಗುಣ ಐತಲ್ಲ, ಅದರಿಂದಾಗಿ ಎಲ್ಲ ಒಂದ್ ಊಟ ಮಾಡಾಕೊಂತಾರ. ಆ ಅನ್ನದಾತರಿಗೆ ಒಂದ್ಸರಿ ಜೋರದ ಚಪ್ಪಾಳೆ ನಮ್ಮೆಲ್ಲಾ ಕಲಾವಿದರಿಂದ. ಏನಪ್ಪಣ? ಕರೆಕ್ಟ್. ನಿಜ. ಇವತ್ತೇನಾದ್ರು ದೊಡ್ಡ ರಿಯಾಲಿಟಿ ಶೋಟಿಗೆ ಅತಿ ಹೆಚ್ಚು ಓಟ್ಗಳು ಹೋಗ್ತಾವು, ಅತಿ ಹೆಚ್ಚು ಸಿನಿಮಾ ಥಿಯೇಟರ್ಗೆ ಹೋಗಿ ಜನ ನೋಡ್ತಾರಂದ್ರ ಅದು ನಮ್ಮ ಉತ್ತರ ಕರ್ನಾಟಕದ ಮಂದಿ. ಈ ಮುಂದೆ ಎಲ್ಲರೂ ಹೋಗಿ ಹೀರೋ ಆಗಿರೋದಲ್ಲ. ಅದಕ್ಕೆ ನಾ ಏನ್ ಹೇಳೋದಂದ್ರೆ, ಈಗ ಏನ್ ಮಾಡಕತ್ತಿರಲ್ಲ ಬಾಳವಣ್ಣ ಅಂತ ಕಲಾವಿದರನ್ನ ಹೀರೋಗಳು ಮಾಡಕತ್ತಿರಲ್ಲ, ಇದು ಅದ್ಭುತವಾದ ಕೆಲಸ. ಇದು ನಮ್ಮ ಉತ್ತರ ಕರ್ನಾಟಕದ ತಾಕತ್ತು. ಸೂಪರ್. ಥ್ಯಾಂಕ್ ಯು. ಈಗ 2 ವರ್ಷದಾಗ ಬೆಳೆದನ ರೆಡಿ.